ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಯವಿಟ್ಟು ಕ್ಷಮಿಸಿ ಬಿಡಬೇಕು, ನಿನ್ನೆ 1 ಗಂಟೆ ವಿಳಂಬದೊಂದಿಗೆ ನಮ್ಮ ಸಂಚಿಕೆ ಬಂತು ಎಕ್ಸಿಟ್ ಪೋಲ್ದು. ಭಾಳಷ್ಟು ಜನ, ಸಹಸ್ರಾರು ಜನ ಏಕಕಾಲಕ್ಕೆ ಕರೆ ಮಾಡ್ತಾಯಿದ್ರಿ. ದುರಂತ ನೋಡಿ, ಎಂಥ ಬೇಜಾರು ಅಂದರೆ, ದುರ್ದೈವ ಅಂದರೆ, ಸರಿಯಾದ ಸಮಯಕ್ಕೆ ವಿಡಿಯೋ ರೆಕಾರ್ಡಿಂಗು ಮಾಡಿ ಆಗಿದೆ, ಅಪ್ಲೋಡ್ ಆಗಬೇಕು, ಎಡಿಟಿಂಗು ಮಾಡ್ತಾಯಿದ್ರು. ಇದ್ದಕ್ಕಿದ್ದ ಹಾಗೆ ಬಂದಂಥ ಆಲಿಕಲ್ಲು ಮಳೆ, ಆ ಮಳೆಯಿಂದಾಗಿ ಬಿದ್ದಂಥ ಮರಗಳು, ಅದರಿಂದಾಗಿ ವಿದ್ಯುತ್ ವ್ಯತ್ಯಯ ಆದರೂ ಪರವಾಗಿಲ್ಲ, ನಮ್ಮ UPS ಕೆಲಸ ಮಾಡುತ್ತೆ ಅಂದರೆ UPS ಕೂಡ ಕೈ ಕೊಟ್ಬಿಡ್ತು. 1 ಗಂಟೆ ತಡವಾಗಿ ಬಿತ್ತರಿಸಬೇಕಾಯಿತು. ಅದಕ್ಕಾಗಿ ಕ್ಷಮೆ ಇರಲಿ. ನಿಮ್ಮ ಆತಂಕ, ನಿಮ್ಮ ದುಗುಡ, ನಿಮ್ಮ ತಳಮಳ ನನಗೆ ಅರ್ಥ ಆಗುತ್ತೆ. ಯಾಕೆಂದರೆ ಕಳೆದ 2 ತಿಂಗಳಿಂದ ನೀವು ನಿರಂತರವಾಗಿ ಪಶ್ಚಿಮ ಬಂಗಾಳದ ಚುನಾವಣೆಗಾಗಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀವಿ. ದೈಹಿಕವಾಗಿ ನಾವು ಅಲ್ಲಿ ಇಲ್ಲದೆ ಹೋದರೂ ಕೂಡ ಪಶ್ಚಿಮ ಬಂಗಾಳದ ಚುನಾವಣೆ ನಮಗೆ ತೀರಾ ಖಾಸಗಿಯಾಗಿತ್ತು. ಇನ್ನು ಈ ಚುನಾವಣೆ ವಿಶೇಷತೆ ಏನು ಅಂತ ಒಂದಷ್ಟು ಹೇಳ್ಬಿಡ್ತೀನಿ ನಿಮಗೆ, ಅದಾದಮೇಲೆ ಬೇರೆ ವಿಷಯಕ್ಕೆ ಹೋಗೋಣ. ನೋಡಿ, ಇದೊಂದು ಐತಿಹಾಸಿಕವಾದಂಥ ಚುನಾವಣೆ ಆಯಿತು. ಇಲ್ಲಿ ಯಾಕೆ ಐತಿಹಾಸಿಕ ಅಂದೆ? ಯಾಕೆಂದರೆ ತ್ರಿಪುರಾದಲ್ಲಿ 2013ರಲ್ಲಿ 91.82% ಮತದಾನ ಆಗಿತ್ತು. 91.82. ನಿನ್ನೆ ನಡೆದಂಥ ಮತದಾನ ಸೇರಿದರೆ ಪಶ್ಚಿಮ ಬಂಗಾಳದ ಚುನಾವಣೆಯ ಒಟ್ಟು ಮತದಾನ 92.63. ಹೆಂಗೆ 92.63? ಮೊದಲ ಹಂತದ ಮತದಾನದಲ್ಲಿ 93.19% ಆಗಿತ್ತು, ನಿಮಗೆ ನೆನಪಿದೆ. ನಿನ್ನೆ 92% ಆಗಿದೆ. ಅಲ್ಲಿಗೆ 92.63%, ಅಂದರೆ 91.82 ಏನು ತ್ರಿಪುರಾದ 2013 ಬಂದಿತ್ತು, ಅದಕ್ಕಿಂತ ಜಾಸ್ತಿ ಮತದಾನ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. ಜೊತೆಗೆ ಇದು ಯಾವುದೂ ಕೂಡ ಜಾಮಿಂಗ್ ಅಲ್ಲ, ರಿಗ್ಗಿಂಗ್ ಅಲ್ಲ, ಯಾವುದೇ ರೀತಿಯಾದಂಥ ಮಾಲ್ ಪ್ರಾಕ್ಟೀಸ್ಗಳಾಗಿಲ್ಲ. ಸ್ಪಷ್ಟವಾದ ಮತದಾನದ ಹಕ್ಕನ್ನು ಚಲಾಯಿಸಿರುವಂಥ ಮತದಾನ. ನಾನು ಸಂಚಿಕೆಯಲ್ಲಿ ಹೇಳಿದ ಹಾಗೆ ನನಗೆ ತೀರಾ ಆಶ್ಚರ್ಯ ಅನಿಸಿದ್ದು ಮಾರ್ಜಿನ್ನು. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಗೂ ಮತ್ತು TMCಗೆ ಇರುವಂಥ ಮಾರ್ಜಿನ್ ನೋಡಿದರೆ ಕೇವಲ 5-6% ಮಾರ್ಜಿನ್. ಒಂದು 20-25 ಸೀಟ್ ಆಚೆ ಈಚೆ ಅಂತ ಎಲ್ಲ ಇವರು ಸಮೀಕ್ಷೆಗಳಲ್ಲಿ ಹೇಳ್ತಾಯಿದ್ರು. ಸಮೀಕ್ಷೆಗಳನ್ನು ನಂಬಬೇಕಾಗಿಲ್ಲ, ಭಾಳಷ್ಟು ಸಲ ಅದು ವ್ಯತಿರಿಕ್ತವಾದಂಥ ಫಲಿತಾಂಶವನ್ನು ಕೊಟ್ಟಿದೆ. ಎಲ್ಲವೂ ನಿಜ ಆದರೂ ಕೂಡ ಬಂದಿರುವಂಥ ನಂಬರ್ ನೋಡಿದಾಗ ಮೂಡ್ ಆಫ್ ದ ಸ್ಟೇಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಏನು ಜನರ ಮನಸ್ಥಿತಿ ಇದೆ, ಯಾವ ರೀತಿ ಓಟ್ ಹಾಕಿದ್ದಾರೆ ಅನ್ನುವಂಥ ಒಂದು ಅಂದಾಜು ಸಿಗತ್ತೆ. ಈಗಲೂ ನನ್ನ ಮನಸ್ಸು ಹೇಳ್ತಾ ಇದೆ ಸರ್, ಸುಳ್ಳು ಹೇಳೋದಲ್ಲ ಮೇಡಮ್, ಈಗಲೂ ಹೇಳ್ತೀನಿ, ದೊಡ್ಡ ಮಾರ್ಜಿನ್ನೊಂದಿಗೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸಲಿದೆ. ಭಾಳ ದೊಡ್ಡ ಮಟ್ಟದಲ್ಲಿ. ನನ್ನ ಅಂತರಾತ್ಮ ಹೇಳ್ತಾ ಇರೋ ಮಾತು. ಇದರ ಹಿಂದೆ ಯಾವುದೇ ಭಾವುಕತೆ ಇಲ್ಲ, ಭಾವೋದ್ವೇಗ ಇಲ್ಲ, ತೀರಾ ಅಪರಿಮಿತವಾದಂತಹ ವ್ಯಾಮೋಹ ಇಲ್ಲ, ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇಲ್ಲ. ಈ ಒಳಗಡೆ ಅಂತರಾತ್ಮ ಅಂತಿದೆಯಲ್ಲ, ಅದು ಹೇಳಿರುವ ಮಾತು. ಯಾಕೆಂದರೆ ಯಾವತ್ತೂ ದುಷ್ಟಿಷ್ಟ ರಕ್ಷಣೆ ಅನ್ನೋದಿದೆಯಲ್ಲ, ಅದು ದ್ವಾಪರ ಯುಗದಿಂದ ನಡೆದು ಬಂದದ್ದು. ಅದನ್ನು ನಾವು ಇಲ್ಲ ಅಂತ ನಾವು ತಳ್ಳಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. 34 ವರ್ಷ ಒಂದು ಸಲ ಹೋಗಿರ್ಬೋದು, 15 ವರ್ಷ 2 ಸಲ ಹೋಗಿರ್ಬೋದು. ಯಾವ ನಿಮ್ಮ ಕಣ್ಣೆದುರಿಗೆ ಇಷ್ಟೆಲ್ಲ ಕಟ್ಟುನಿಟ್ಟುಗಳನ್ನ ಇಟ್ಟಾಗಲೂ ಕೂಡ ದಾದಾಗಿರಿಯನ್ನು ಮಾಡೋದು, ಸ್ಟ್ರೀಟ್ ಫೈಟ್ ಮಾಡೋದು ಮಾಡಿದರೆ ಕೊನೆಗೆ ದೇವರನ್ನು ನೋಡ್ಕೋತಾನೆ ಅಂತಾರಲ್ಲ, ಆ ದೇವ್ರು ನೋಡ್ಕೊಳ್ಳೋದು ಅಂದರೆ ಇದೆ. ಈ ಚುನಾವಣೆಯ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು? ನಾನು ನಿಮಗೆ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ ಅನಿಸುತ್ತೆ. ನಿನ್ನೆ ಹೇಳಿದ್ದೆ ನಾನು, ಇದು ಸಂಪೂರ್ಣವಾದ ಶ್ರೇಯಸ್ಸು ನಮ್ಮ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಜ್ಞಾನೇಶ್ ಕುಮಾರ್ ಅವ್ರಿಗೆ ಹೋಗಬೇಕು, ಖಂಡಿತ. ಆದರೆ ಅದರ ಜೊತೆ ಇನ್ನಿಬ್ಬರು ಭಾಳ ದೊಡ್ಡ ಮಟ್ಟದ ಕೆಲಸ ಮಾಡಿದ್ದಾರೆ, ಅದನ್ನು ನಾವು ಗಮನಿಸಬೇಕು. ಯಾರು ಅಂದರೆ, ಒಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಯಾವ ಮಟ್ಟಿನ ಹೋರಾಟಗಳನ್ನು ನಿಷ್ಕ್ರಿಯಗೊಳಿಸ್ತು ಅಂದರೆ, ಕಳೆದ 3 ತಿಂಗಳಿಂದ ಒಂದಿಲ್ಲ ಒಂದು ಕಾರಣಕ್ಕೆ ಒಂದೋ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಇರೋದು ಪಶ್ಚಿಮ ಬಂಗಾಳ ಚುನಾವಣೆಗೆ ಸಂಬಂಧಪಟ್ಟಾಗೆ, ಇಲ್ಲ ಅಂದರೆ ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆ ಇರೋದು. ಕಾರಣ ಏನು? SIR ರದ್ದುಪಡಿಸಿ, ಇಲ್ಲ ಅಂತಂದರೆ ಆಫೀಸರ್ಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲ ಗ್ರೂಪ್ ಡಿ ನೌಕರರು ಕೊಡುವಂಥ ಲಿಸ್ಟ್ಗಳನ್ನ ಅಸಹಕಾರ ಕೊಡೋದು, ಹೇಗಾದರೂ ಮಾಡಿ 2021ರ ಮತದಾರ ಪಟ್ಟಿ ಏನಿದೆ ಅದರ ಮೂಲಕವೇ ಚುನಾವಣೆ ನಡೀಲಿ ಅನ್ನೋದು. ಹೀಗೆ ಯಾವ ಮಟ್ಟಿನ ನಿರಂತರವಾದಂಥ ಕಿರುಕುಳವನ್ನು ಕೊಡಲಾಯಿತು, ಯಾವ ಮಟ್ಟಿಗೆ ಕೋರ್ಟ್ ಕಟಕಟೆಯನ್ನು ಹತ್ತಬೇಕಾಯಿತು ಅಂತಂದರೆ, ಈ ಚುನಾವಣೆ ಈ ರೀತಿ ನಡೆಯುತ್ತೆ ಅನ್ನುವಂಥ ನಿರೀಕ್ಷೆಯನ್ನೇ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ, 2021ರ ಚುನಾವಣೆಯಲ್ಲಿ ನಾವು ಇದೇ ರೀತಿ ವಿಡಿಯೋ ಮಾಡಿದ್ವಿ. ಅವಾಗಲೂ ಕೂಡ ನರೇಂದ್ರ ಮೋದಿ ಅವರು 16 ರ್ಯಾಲಿ ಮಾಡಿದರು. ಅವಾಗ ಈ ರೀತಿಯಾದಂಥ ತಾಪತ್ರಯಗಳೇ ಇರಲಿಲ್ಲ. ಕೋರ್ಟ್ ಕೇಸ್ಗಳು, ಈ ರೀತಿಯ ಹೊಡೆದಾಟ ಇಲ್ಲೇ ಇಲ್ಲ. ಇದ್ದದ್ದು ಒಂದು ಗೂಂಡಾಗಿರಿ, ಎರಡನೇದು ನರೇಂದ್ರ ಮೋದಿಯವರ ಜನಪ್ರಿಯತೆ, ಬರ್ತಾ ಇರುವಂಥ ಜನಪ್ರವಾಹ.
ಇದೇ ವಿಷಯವನ್ನು ಇಟ್ಕೊಂಡು ನಾವು ವಿಡಿಯೋಗಳನ್ನ ಮಾಡಿದ್ದೀವಿ ವಿನಃ ಈ ರೀತಿಯಾಗಿ ಪ್ರತಿ ದಿವಸ ವಾದ ಪ್ರತಿವಾದ, ಪ್ರತಿ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಒಂದಿಲ್ಲ ಒಂದು ಅರ್ಜಿ ವಜಾ ಆಗೋದು. ನೋಡಿ, ನಿನ್ನೆ ಕೂಡ ಅಜಯ್ ಪಾಲ್ ಶರ್ಮಾ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೊರೆ ಹೋಗಲಾಗಿದೆ. ನಿನ್ನೆ ವೋಟಿಂಗ್ ಇದೆ, ಈ ಕ್ಷಣಕ್ಕೆ ನಿರ್ದೇಶನ ಕೊಟ್ಟು ಅವ್ರನ್ನ ಉತ್ತರ ಪ್ರದೇಶಕ್ಕೆ ವಾಪಸ್ ಕಳಿಸಿ ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದಾರೆ. ನಿನ್ನೆ ಇಲ್ಲ ಮೊನ್ನೆ ಕಲ್ಕತ್ತಾ ಹೈಕೋರ್ಟಿನಲ್ಲಿ ಚೀಫ್ ಜಸ್ಟಿಸ್ ಎದುರಿಗೆ ಹೋಗಿದೆ. ಆಗೋದಿಲ್ಲ, ಚುನಾವಣಾ ಆಯೋಗದ ತೀರ್ಮಾನ, ಅದು ಕೊನೆ ಹಂತದ ಚುನಾವಣೆ ನಡೆಯುವಾಗ ನೀವು ಈ ರೀತಿ ಕೇಳಬಾರ್ದು ಅಂತ ಅರ್ಜಿ ವಜಾ ಮಾಡ್ತು ಕಲ್ಕತ್ತಾ ಹೈಕೋರ್ಟ್. ನೇರವಾಗಿ ನಿನ್ನೆ ಮತದಾನದ ಸುಪ್ರೀಂ ಕೋರ್ಟಲ್ಲಿ ಇದೆ ರೀ ಪ್ರಕರಣ. ಅಂದರೆ ಯಾವ ಮಟ್ಟಿನ ಹೋರಾಟಕ್ಕೆ ಮಮತಾ ಬೇಗಂ ಅವರು ಒಂದು ಕಾನೂನು ರೀತ್ಯ, ಒಂದು ಕಾನೂನಿನ ವಿರುದ್ಧವಾಗಿ ಎರಡೂ ರೀತಿಯ ಹೋರಾಟವನ್ನು ಆಕೆ ಮಾಡಿದರು ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ನಿದರ್ಶನ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಎರಡನೇದ್ದು ನಾ ಹೇಳಿದ್ದು ಕೋರ್ಟ್ ಇಲ್ಲದೆ ಹೋಗಿದ್ರೆ ಈ ಚುನಾವಣೆ. ಮೂರನೇದು ಅಮಿತ್ ಶಾ ಸರ್. ಅಮಿತ್ ಶಾ, ನೀವು ನಾನು ಹೇಳ್ತೀನಿ, ನಾನು ಭಾಳಷ್ಟು ವಿಡಿಯೋಗಳು ನೋಡಿದ್ದೀನಿ. ನಾವಿಲ್ಲಿ ಕಾಪಿರೈಟ್ ಇರೋದರಿಂದ ಹಾಕ್ಲಿಕ್ಕಾಗೋದಿಲ್ಲ. ಸಾಲ್ಟ್ ಲೇಕ್ನಲ್ಲಿ ಅವ್ರದ್ದು ವಾರ್ ರೂಮ್ ಇದೆ. ಅಂದರೆ ಈ ಕಲ್ಕತ್ತಾದ ಸಾಲ್ಟ್ ಲೇಕ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಕಚೇರಿ ಅದು. ಅಲ್ಲಿ ಒಂದು ಆವರಣವನ್ನು ವಾರ್ ರೂಮ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಅಲ್ಲಿ ಒಂದು 10-15 ಜನ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಾಗ್ತಾ ಇದೆ, ಹೆಂಗೆ, ಏನು, ಎಲ್ಲಿ ಗಲಾಟೆ ಆಗ್ತದೆ, ಎಲ್ಲವೂ ಅಲ್ಲಿ ಮಾಹಿತಿ ಬಂದು ಅಲ್ಲಿ ಬಂದುಬಿಡ್ತಾ ಇರ್ತಾರೆ. ಒಂದು ಸಾಮಾನ್ಯ ಕುರ್ಚಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನ ಜೊತೆ ಕೂತ್ಕೊಂಡು ಅಮಿತ್ ಶಾ ಅವರು ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಎಷ್ಟು ರ್ಯಾಲಿಗಳನ್ನು ಮಾಡಿದ್ದಾರೋ ಅದರ 100 ಪಟ್ಟು ಜಾಸ್ತಿ ಕಲ್ಕತ್ತಾ ಪಶ್ಚಿಮ ಬಂಗಾಳದ ಚುನಾವಣೆಗೆ ಈ ಬಾರಿ ಅಮಿತ್ ಶಾ ಅವರು ಕೆಲಸ ಮಾಡಿದ್ದಾರೆ. ಆರ್ಟಿಕಲ್ 370 ರದ್ದು ಮಾಡಲಿಕ್ಕೆ ಕೂಡ ಅಮಿತ್ ಶಾ ಅವರು ಇಷ್ಟೆಲ್ಲ ಕೆಲಸ ಮಾಡಿಲ್ಲ. ಈ ಬಾರಿ ನ ಭೂತೋ ನ ಭವಿಷ್ಯತಿ, ಹೇಗಾದರೂ ಮಾಡಿ ಈ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಅವರು ಆಟ ಮಾಡಿದ್ದಾರೆ. ಆದ್ದರಿಂದ ನಾನು ಹೇಳ್ತೇನೆ, ಎಂಥ ಸ್ಟ್ರೀಟ್ ಫೈಟನ್ನು ಅವರು ಮಾಡಿದರೂ ಕೂಡ, ಎಷ್ಟೇ ಮಾಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ, ಎಷ್ಟೇ ಗುಂಡಾಗಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಿರೀಕ್ಷೆ ಮೀರಿದ್ದಕ್ಕಿಂತ ಒಳ್ಳೆಯ ಫಲಿತಾಂಶವನ್ನು ಭಗವಂತ ಕೊಡ್ತಾನೆ ಅನ್ನುವಂಥ ನಂಬಿಕೆ ನನಗಿದೆ. ಈಗ ನಾನು ಮಾತಾಡಬೇಕಾಯ್ತು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಇನ್ನೊಂದು ವಿಚಾರ. ಇದು ಇರಲಿ, ಇದು ನಿನ್ನೆನೇ ಹೇಳಬೇಕಾಗಿತ್ತು. ನಿನ್ನೆ ಅಂಕಿಅಂಶಗಳ ಹೇಳುವ ಹೊಡೆತದಲ್ಲಿ ಈ ಭಾವನಾತ್ಮಕ ವಿಚಾರ ಬಿಟ್ಟು ಹೋಗಿತ್ತು. ಇದು ಭಾಳ ಮುಖ್ಯ ಆದದ್ದು. ಯಾಕೆಂದರೆ ನೀವು ನಮ್ಮ ಅನುಸಂಧಾನ ಹೇಗಿದೆ ಅಂದರೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದು, ಭಾಳ ದುಃಖ ಆದಾಗ ತೋಡ್ಕೊಳ್ಳೋದು, ಭಾಳ ಸಂತೋಷ ಆದಾಗ ನೀವು ಒಟ್ಟಿಗೆ ಜೋರಾಗಿ ನಗೋದು. ಅದು ಬಿಟ್ಟರೆ ಬೇರೆ ಏನೂ ಬರೋಂಗಿಲ್ಲ. ನನಗೆ ಯೋಚನೆ ಬರ್ತಾ ಇರೋದು ಈ ಪವನ್ ಖೇಡಾ ಬಗ್ಗೆ ನನಗೆ ಭಾಳ ದೊಡ್ಡ ಮಟ್ಟದ ಯೋಚನೆ ಆಗಿಬಿಟ್ಟಿದೆ ಸ್ವಾಮಿ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಖೇಡಾ ನನ್ನ ಪೇಡ ಮಾಡ್ತೀನಿ ಅಂತ, ನಾನು ಮೇ 4ನೇ ತಾರೀಕು ಫಲಿತಾಂಶ ಬರಲಿ, ಖೇಡಾ ಹೋ ಜಾಯೇಗಾ ಪೇಡ ಅಂತ ಹೇಳಿದ್ದಾರೆ ಹಿಮಂತ ಬಿಸ್ವ ಶರ್ಮಾ ಅವರು. ಈ ಪವನ್ ಖೇಡಾ ಕಳೆದ ಏಪ್ರಿಲ್ 5ರಿಂದ ಇಲ್ಲಿವರೆಗೂ ಆತನ ಒಂದು ಸ್ಟೇಟ್ಮೆಂಟು ಎಲ್ಲಿ ಬಂದಿಲ್ಲ ಸ್ವಾಮಿ. ಒಂದು ವಿಡಿಯೋ ಇಲ್ಲ, ಒಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಇಲ್ಲ, ಒಂದು ರಿಯಾಕ್ಷನ್ ಇಲ್ಲ, ಏನನ್ನೂ ಈ ಮನುಷ್ಯ ಮಾಡ್ತಾ ಇಲ್ಲ. ಹೆಂಗೆ ಸಾಧ್ಯ ಇದು? ಅಂದರೆ ಯಾವ ಮಟ್ಟಿನ ಗಾಬರಿಯನ್ನು ಹಿಮಂತ ಬಿಸ್ವ ಶರ್ಮಾ ಹುಟ್ಟಿಸಿರ್ಬೋದು. ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಈತ ಭೂಗತನಾದ ವ್ಯಕ್ತಿ ಇಲ್ಲಿವರೆಗೂ ಎಲ್ಲಿದ್ದಾನಂತ ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ನವ್ರು ಕೂಡ ಈತನ ಬಗ್ಗೆ ಮಾತಾಡ್ತಾ ಇಲ್ಲ. ಪೋಸ್ಟ್ ಹಾಕಿದ್ರೆ ರೀಪೋಸ್ಟ್ ಮಾಡೋದು, ಪೋಸ್ಟೇ ಹಾಕ್ತಾ ಇಲ್ವಲ್ರಿ. ಆಮೇಲೆ ಹಿಮಂತ ಬಿಸ್ವ ಶರ್ಮಾ ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದರು? ಮೇ 4ನೇ ತಾರೀಕು ಫಲಿತಾಂಶ ಬರಲಿ, ಅದಾದ ಮೇಲೆ ನಿನ್ನ ಆಟ ಇದೆ ಅಂತ ಹೇಳಿದರು. ಹಿಮಂತ ಬಿಸ್ವ ಶರ್ಮಾ ಏನು ಅಂತ ನಿಮಗೆ ಎಷ್ಟು ಗೊತ್ತಿದೆ ಅದಕ್ಕಿಂತ ಜಾಸ್ತಿ ಪವನ್ ಖೇಡಾಗೆ ಗೊತ್ತಿದೆ. ಯಾಕೆಂದರೆ ಆತ ಹಿಮಂತ ಬಿಸ್ವ ಶರ್ಮಾ ಕಾಂಗ್ರೆಸ್ನಲ್ಲಿದ್ದಂಥ ಮನುಷ್ಯ. ಇದರ ಮಧ್ಯೆ ಒಂದು ಬೆಳವಣಿಗೆ ಆಗಿದೆ. ಏನಂದರೆ ಈತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದಾರೆ. ಈಗ ಯಾವಾಗ ದಿಲ್ಲಿ ಹೈಕೋರ್ಟು ಈತನ ಅರ್ಜಿಯನ್ನು ವಜಾ ಮಾಡ್ತೀವೋ ಆಂಟಿಸಿಪೇಟರಿ ಬೇಲ್ಗೆ, ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳುತ್ತೆ. ಅದು ನೀವು ಗಮನಿಸ್ಬೇಕಂತ ನಮ್ಮ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಯಾವಾಗಲೂ ಕೋರ್ಟ್ ರೂಮ್ ಡ್ರಾಮಾದಲ್ಲಿ ಒಂದೊಂದು ಶಬ್ದಗಳನ್ನು ಕೂಡ ಕೋರ್ಟ್ ಏನನ್ನು ಹೇಳ್ತೋ ಅದೇ ಟಿಪ್ಪಣಿಯನ್ನು ಯಥಾವತ್ತಾಗಿ ಅದೇ ಶಬ್ದಗಳನ್ನು ಬಳಸ್ತೀನಿ. ಯಾಕಂದರೆ ಅದು ಮುಂದಿನ ದಿನಗಳಲ್ಲಿ ಮುನ್ಸೂಚನೆ ಆಗತ್ತೆ ಅಂತ, ದಿಕ್ಸೂಚಿ ಅದು. ಹಿ ನೀಡ್ಸ್ ಕಸ್ಟೋಡಿಯಲ್ ಇಂಟ್ರಾಗೇಷನ್. ಆದ್ದರಿಂದ ನಾವು ಈ ಅರ್ಜಿಯನ್ನು ವಜಾ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಈತನನ್ನು ಎತ್ತಾಕೊಂಡೋಗಿ ಇಂಟ್ರಾಗೇಷನ್ ಮಾಡಬೇಕು ಅಂತ. ಯಾಕೆ ಮತ್ತೆ ಹೇಳಿದರು? ಯಾಕೆಂದರೆ ಅಸ್ಸಾಮದ ಅಡ್ವೊಕೇಟ್ ಜನರಲ್ ಒಂದು ಮಾತನ್ನು ಹೇಳ್ತಾರೆ. ಈ ರೀತಿ ಒಬ್ಬ ಹೌಸ್ ವೈಫ್ ಮೇಲೆ 3 ದೇಶದ ಪಾಸ್ಪೋರ್ಟ್ಗಳಿದ್ದಾವೆ ಅಂತ ಸುಳ್ಳು ದಾಖಲಾತಿಗಳನ್ನ ಸಲ್ಲಿಸಿದ್ದು ಪವನ್ ಖೇಡಾ ಅಲ್ಲ, ಕಾಂಗ್ರೆಸ್ಸಿನಲ್ಲಿರುವಂಥ ಹಿರಿಯರು ಅವರಿಗೆ ಈ ಕೆಲಸ ಮಾಡಿ ಹಚ್ಚಿದ್ದಾರೆ. ಆದ್ದರಿಂದ ಇದರ ಹಿಂದೆ ಯಾರಿದ್ದಾರೆ, ಈ ರೀತಿ ಸುಳ್ಳು ಸಾಕ್ಷ್ಯಗಳನ್ನು ಯಾರು ಸೃಷ್ಟಿ ಮಾಡಿದರು, ಅದರ ತನಿಖೆ ಆಗಬೇಕು. ಆದ್ದರಿಂದ ಈತನಿಗೆ ಆಂಟಿಸಿಪೇಟರಿ ಬೇಲ್ ಕೊಡಬಾರ್ದು, ಈತನನ್ನು ಕಸ್ಟಡಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಅಡ್ವೊಕೇಟ್ ಜನರಲ್ ಅಸ್ಸಾಮದ್ದು ಕೇಳಿದರು. ಕಾಂಗ್ರೆಸ್ನವರು
ತಯಾರಿ ಮಾಡಿಕೊಟ್ಟಿರುವಂಥ ಫೋರ್ಜರಿ ಡಾಕ್ಯುಮೆಂಟ್ ಅಂದರೆ ಯಾರು ಸ್ವಾಮಿ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಈತನನ್ನು ತಯಾರಿ ಮಾಡಿ ತೆಗೆದುಕೊಂಡು ಹೋಗಿ ಪವನ್ ಖೇಡಾ ಬಾಯ್ ಅಂತ ಇದನ್ನೆಲ್ಲ ಹೇಳಿಸಿದ್ದಾರೆ. ಈಗ ಚುನಾವಣಾ ಫಲಿತಾಂಶ ಬರುತ್ತೆ ಮೇ 4ನೇ ತಾರೀಕು. ಒಬ್ಬ ಹೌಸ್ ವೈಫ್ ಮೇಲೆ ಅನಗತ್ಯವಾಗಿ ಈ ರೀತಿ ಆರೋಪ ಮಾಡಿದ್ದೀರಿ ಅಂತ ಸ್ವತಃ ಕೋರ್ಟ್ ಹೇಳಿದೆ, ಅಸ್ಸಾಂನ ಹೈಕೋರ್ಟ್ ಹೇಳಿದೆ. ಇದೆಲ್ಲವೂ ಸೇರಿ ಚುನಾವಣೆ ಫಲಿತಾಂಶ ಬಂದಾದ ಮೇಲೆ ಹಿಮಂತ ಬಿಸ್ವ ಶರ್ಮಾ ಯಾವ ರೀತಿ ಪವನ್ ಖೇಡಾ ಮೇಲೆ ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ. ಯಾವ ರೀತಿಯ ಮನರಂಜನೆ ಮೇ 4ರಿಂದ ಸಿಗತ್ತೆ ಸುಮ್ಮನೆ ಆಲೋಚನೆ ಮಾಡಿ. ಇಷ್ಟು ಮಸಾಲೆ ಇರುತ್ತೆ ವಿಡಿಯೋದಲ್ಲಿ, ನಿಮ್ಗೆ ಹೇಳ್ತೀನಿ, ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸರಕುಗಳು ಮಾತಾಡ್ಲಿಕ್ಕೆ ನಮಗೆ ಲಭ್ಯ ಆಗ್ತಾವೆ. ಮೂರನೇದು ಇನ್ನೊಂದು ವಿಚಾರ ಹೇಳಿಬಿಡ್ತೇನೆ, ಅದಾದಮೇಲೆ ಬೇರೆ ವಿಷಯಕ್ಕೆ ಹೋಗೋಣ. ಮೂರನೇದು, ಈ ಬಾರಿ ಇಬ್ಬರ ಬಗ್ಗೆ ಆಲೋಚನೆ ಮಾಡಿ ನೋಡಿ. ಒಂದು ರಾಹುಲ್ ಗಾಂಧಿ, ಎರಡನೇದು ಪ್ರಿಯಾಂಕಾ ವಾಡ್ರಾ. ಇಷ್ಟೆಲ್ಲ ಚುನಾವಣೆ ನಡೀತಾ ಇದೆ. ಇಷ್ಟೆಲ್ಲ ಚುನಾವಣೆಯಲ್ಲಿ ಅವರು ಪ್ರಚಾರ ಮಾಡಿದ್ದೆಲ್ಲಿ? ಯಾರ ಮೇಲೆ ಆರೋಪ ಮಾಡಿದರು? ಯಾವ ಕ್ಷೇತ್ರವನ್ನು ಪ್ರಿಯಾಂಕಾ ವಾಡ್ರಾಗೆ ರಾಹುಲ್ ಗಾಂಧಿ ಕೊಟ್ಟರು? ಪ್ರಿಯಾಂಕಾ ವಾಡ್ರಾ ವಯನಾಡಿನ ಸಂಸದೆ. ಆಕೆಗೆ ಜವಾಬ್ದಾರಿ ಕೊಡಬೇಕಾಗಿದ್ದು ಕೇರಳದ್ದು. ಕೇರಳದಲ್ಲಿ ಕರ್ನಾಟಕನನ್ನು ಕಳಿಸಲಾಯಿತು, ಕೆ ಸಿ ವೇಣುಗೋಪಾಲ್ನ. ಹೋಗಿ ಓಡಾಡಿದ್ದು ರಾಹುಲ್ ಗಾಂಧಿ. ಏಕೆಂದರೆ ಅಲ್ಲಿ UDF ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದು ಸ್ಪಷ್ಟವಾಗಿ ಆತನಿಗೆ ಗೊತ್ತಿದೆ. ರಾಹುಲ್ ಗಾಂಧಿಗೆ ಕಳೆದ 20 ವರ್ಷಗಳಿಂದ ರಾಜಕೀಯಕ್ಕೆ ಬರಲಾರದ ಹಾಗೆ ಪ್ರಿಯಾಂಕಾ ವಾಡ್ರಾನನ್ನು ಇನ್ನಿಲ್ಲದ ಹಾಗೆ ಪರೋಕ್ಷವಾಗಿ ತಡೆದಿದ್ದಾರೆ ರಾಹುಲ್ ಗಾಂಧಿ. ರಾಜಕೀಯಕ್ಕೆ ಬಂದಿದ್ದರೂ ಕೂಡ ಫೇಲ್ ಆಗಬೇಕು. ಉದಾಹರಣೆಗೆ ಉತ್ತರ ಪ್ರದೇಶದ ಚುನಾವಣೆ 1 ವರ್ಷ ಅಲ್ಲಿಟ್ಟರು. ಉತ್ತರ ಪ್ರದೇಶದ ಪ್ರಭಾರಿಯಾಗಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿಟ್ಟರು. ಶೂನ್ಯ ಸಂಪಾದನೆ ಮಾಡಿದರು. ಅಂದರೆ ಈಕೆ ವೇಸ್ಟ್ ಬಾಡಿ ಅಂತ ಹೇಗಾದರೂ ಮಾಡಿ ಸಾಧಿಸಬೇಕು ಅನ್ನೋದಕ್ಕೆ ಈ ಬಾರಿ ಎಲ್ಲಿ ಕಳಿಸಿದ್ರು ಪ್ರಿಯಾಂಕಾ ವಾಡ್ರಾನ? ಅಸ್ಸಾಂನ ಚುನಾವಣೆಯ ಪ್ರಭಾರಿಯನ್ನಾಗಿ ಕಳಿಸಿದರು. ಎಲ್ಲಿಯಾದರೂ ಅಸ್ಸಾಮಲ್ಲಿ ಪ್ರಿಯಾಂಕಾ ವಾಡ್ರಾ ಭಾಷಣ ಮಾಡಿದ್ದನ್ನು ನೀವು ಎಲ್ಲಾದರೂ ಕೇಳಿದ್ರಾ? ಮೊದಲನೇ ದಿವಸವೇ ಸ್ಪಷ್ಟವಾಗಿ ರಾಹುಲ್ ಗಾಂಧಿಗೆ ಗೊತ್ತಿತ್ತು, ಹಿಮಂತ ಬಿಸ್ವಾ ಶರ್ಮಾ ಎದುರಿಗೆ ನಮ್ಮ ಆಟ ನಡೆಯೋದಿಲ್ಲ. ಆತ ಆಕ್ರಮಣಕಾರಿಯಾಗಿ ಚುನಾವಣೆಯನ್ನು ಮಾಡ್ತಾರೆ. ಗೌರವ್ ಗೊಗೊಯ್ ಸಪ್ಪೆಯಾಗಿಬಿಡ್ತಾರೆ. ಈತ ಸ್ಟ್ರೀಟ್ ಫೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಫೇಲ್ಯೂರು, ಇದರ ವೈಫಲ್ಯವನ್ನು ಯಾರ ತಲೆಗೆ ಕಟ್ಟಬೇಕು? ಪ್ರಿಯಾಂಕಾ ವಾಡ್ರಾ ತಲೆ ಕಟ್ಟಬೇಕು. ಯಾಕೆ ಕಟ್ಟಬೇಕು ಅಂದರೆ ಆಕೆ ಸಂಸತ್ತಿನಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ, ಒಳ್ಳೆಯ ಹೆಸರನ್ನು ಗಳಿಸ್ತಾ ಇದ್ದಾರೆ, ರಾಹುಲ್ ಗಾಂಧಿಗಿಂತ ಉತ್ತಮ ಅನ್ನುವಂಥ ಹೆಸರನ್ನು ಪಡೀತಾ ಇದ್ದಾರೆ. ತನ್ನ 22 ವರ್ಷದ ರಾಜಕೀಯ ಜೀವನದಲ್ಲಿ ಈ ರೀತಿ ಮನೆಯಲ್ಲೇ ಪ್ರತಿಸ್ಪರ್ಧಿ ಆಗಿಬಿಟ್ರೆ ತಾನು ನಿರುದ್ಯೋಗಿ ಆಗ್ತೀನಿ ಅಂತ ತುಂಬ ಸ್ಪಷ್ಟವಾಗಿ ರಾಹುಲ್ ಗಾಂಧಿಗೆ ಗೊತ್ತಿದೆ. ಹಾಗಾದರೆ ಏನು ಮಾಡಬೇಕು? ಸೋಲುವ ಜಾಗದಲ್ಲಿ ಕುಸ್ತಿ ಆಡಲಿಕ್ಕೆ ಕಳಿಸಬೇಕು. ಹಾಗೆ ಹೋದಂಥ ಅಸ್ಸಾಮಿನಲ್ಲಿ ಪ್ರಿಯಾಂಕಾ ವಾಡ್ರಾ ಯಾವ ರೀತಿಯ ಏಟನ್ನು ತಿಂತಾರೆ ಅನ್ನೋದನ್ನು ಮೇ 4ನೇ ತಾರೀಕು ನೀವು ನೋಡಬೇಕು. ಇನ್ನು ತಮಿಳುನಾಡು ಬಗ್ಗೆ ಒಂದು ವಿಷಯವನ್ನು ಹೇಳ್ಬಿಡ್ತೀನಿ. ಎಲ್ಲರೂ ಅದರಲ್ಲಿ ತಿಳಿಸಿದ್ದಾರೆ, ಏನಪ್ಪ DMK ಗೆಲ್ಲತ್ತೆ, AIADMK ನಿರೀಕ್ಷಿತ ಸೀಟ್ಗಳು ಬರಲ್ಲ, 60ರಿಂದ 70 ಸೀಟ್ ಬರ್ತಾವೆ. ವಿಜಯ್ ಜೋಸೆಫ್ ಪಕ್ಷಕ್ಕಂತೂ 2 ಅಂಕಿಯ ನಂಬರು, 20ರಿಂದ 30, 10ರಿಂದ 20, 15ರಿಂದ 25 ಹೀಗೆ ಎಲ್ಲರೂ ತೋರಿಸಿದ್ದಾರೆ. ಮ್ಯಾಟ್ರಿಸ್ ಅವರು ಒಬ್ಬೊಬ್ಬರು ಒಂದೊಂಥರ ತೋರಿಸಿದ್ದಾರೆ. ಒಂದು ಸಮೀಕ್ಷಾ ಸಂಸ್ಥೆ ಉಲ್ಟಾ ರಿಸಲ್ಟನ್ನು ತೋರಿಸಿದೆ, ಆಕ್ಸಿಸ್ ಮೈ ಇಂಡಿಯಾ ಅಂತ. ಇದರ ಸಮೀಕ್ಷೆಯನ್ನು ಮಾಡೋದು ಪ್ರದೀಪ್ ಗುಪ್ತಾ ಅಂಥೇಳಿ. ಈ ಮನುಷ್ಯ 2024 ಚುನಾವಣೆಯಲ್ಲಿ ಸರಿಯಾಗಿ ಸಮೀಕ್ಷೆಯನ್ನು ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಜ್ ತಕ್ನಲ್ಲಿ ಲೈವ್ನಲ್ಲಿ ಅಳ್ತಾ ಇದ್ದ ಈ ಮನುಷ್ಯ. ಮತ್ತೆ ಫೀಲ್ಡಿಗೆ ಬಂದಿದ್ದಾರೆ. ಆತ ಈ ಎಲ್ಲ ಸಮೀಕ್ಷೆಗೆ ವ್ಯತಿರಿಕ್ತವಾದಂಥ ಸಮೀಕ್ಷೆಯನ್ನು, ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ತಮಿಳುನಾಡಿನಲ್ಲಿ TVK ಪಕ್ಷಕ್ಕೆ, ವಿಜಯ್ ಜೋಸೆಫ್ ಪಕ್ಷಕ್ಕೆ ಮೆಜಾರಿಟಿಗೆ ಹತ್ತಿರವಾದ ನಂಬರ್ ಬರ್ತದೆ. ಎಷ್ಟು ಬರ್ತದೆ ಅಂದರೆ 98ರಿಂದ 120 ಬರ್ತದೆ. ಅದು ಸರಳ ಬಹುಮತ ಅಲ್ಲ. ಸರಳ ಬಹುಮತಕ್ಕೆ ಯಾರ ಸಹಾಯವನ್ನು ಪಡೆಯಬಹುದು ಅಂದರೆ AIADMKಗೆ 22ರಿಂದ 30 ಸ್ಥಾನಗಳು ಲಭಿಸುವ ಸಾಧ್ಯತೆ ಇದೆ ಅಲ್ಲಿ. ಆದ್ದರಿಂದ ವಿಜಯ್ ಜೋಸೆಫ್ ಹಾಗೂ AIADMK ಅವರ ಗಠಬಂಧನ್ನ ಸರ್ಕಾರ ತಮಿಳುನಾಡಿನಲ್ಲಾಗತ್ತೆ. DMKಗೆ ಎಷ್ಟು ಸೀಟ್ ಬರ್ತಾವೆ? ಕೇವಲ 92ರಿಂದ 110 ಬರ್ತವೆ ಅಂತ ಇವರು ವರದಿಯನ್ನು ಕೊಟ್ಟಿದ್ದಾರೆ, ಸಮೀಕ್ಷೆಯನ್ನು ಮಾಡಿದ್ದಾರೆ. ಉಳಿದ ಎಲ್ಲರೂ DMK ವಾಪಸ್ ಸರ್ಕಾರ ರಚನೆ ಮಾಡ್ತೆ ಅಂತ ಹೇಳಿರೋದು. ಈ ಆಕ್ಸಿಸ್ ಮೈ ಇಂಡಿಯಾ ಮಾತ್ರ
ಈ ರೀತಿಯದಾದಂಥ ಸಮೀಕ್ಷೆಯನ್ನು ಹೇಳಿದೆ. ಸರಿಯಾಗತ್ತೋ ಸುಳ್ಳೋ, ಇವ್ರದ್ದು ನಿಜಾನ ಸುಳ್ಳೋ ನಾವು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥದ್ದೊಂದು ಹಾವನ್ನು ಬಿಟ್ಟಿರೋದ್ರಿಂದ, ಅದು ಹೆಡೆ ಎತ್ತಿ ಆಡ್ತಾ ಇರೋದ್ರಿಂದ AIADMK ಅಪ್ಪಿತಪ್ಪಿ ಏನಾದರೂ ಸಹಾಯ ಆಗಿ ಮತ್ತೆ ಅಲ್ಲಿ NDA ಸರ್ಕಾರ ಆದರೆ ವಿಜಯ್ ಜೋಸೆಫ್ ಅಂತೂ ಸರ್ಕಾರ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ದಿನಗಳು ಉಜ್ವಲ ಆಗಿರ್ತವೆ ಅನ್ನೋದಕ್ಕೆ ಇದು ಈ ಸಮೀಕ್ಷೆ ಒಂದು ಸಣ್ಣ ಬೆಳಕಾಗಿ ಗೋಚರಿಸ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಭಾಳ 2 ಮುಖ್ಯವಾದ ವಿಷಯಗಳನ್ನ ಮಾತಾಡ್ತೀನಿ. ಒಂದು, ರಾಹುಲ್ ಗಾಂಧಿಯವರು ಅಂಡಮಾನ್ ನಿಕೋಬಾರ್ಗೆ ಹೋಗಿರೋದು, ಅಲ್ಲಿ ಏನು ಮಾಡಿದರು ಅನ್ನೋದನ್ನು ಹೇಳ್ತೀನಿ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ತಮ್ಮ ಒಕ್ಕೂಟದಿಂದ ಹೊರಗಡೆ ಬಂದಿದ್ದಾರೆ. ಇದರಿಂದ ಭಾರತಕ್ಕೆ ಹೇಗೆ ಲಾಭ ಅನ್ನೋ ವಿಚಾರನ ಮಾತಾಡೋಣ. ಮಧ್ಯಾಹ್ನ ಸಿಗ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಲೇಬೇಕು. ಕೆಳಗೆ ಕಮೆಂಟನ್ನು ನೋಡ್ತಾ ಇರ್ತೀನಿ. ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಯಾಕೆ ಲೈಕ್ ಮಾಡೋದ್ರಿಂದ ಅಲ್ಗಾರಿದಮ್ ಅಂತ ಇರುತ್ತಂತೆ, ಅದು ಪ್ರಮೋಟ್ ಮಾಡ್ತದಂತೆ. ಇಲ್ಲ ಇದನ್ನು ಜನ ಇಷ್ಟಪಡ್ತಾ ಇದ್ದಾರೆ, ಇದನ್ನು ವಿಡಿಯೋ ವೈರಲ್ ಮಾಡೋಣ ಅಂತ ಅದೇ ಮಾಡ್ತದಂತೆ. ನಂಗೆ ಅದು ಗೊತ್ತಿರಲಿಲ್ಲ, ನಮ್ಮ ಸ್ಟಾಫ್ ಹೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ನಾನು ಹೇಳೋದು ಒಂದೇ, ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.